ಸಿಎಂ ಸಿದ್ದರಾಮಯ್ಯ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ. ಹೌದು, ಪಂಚಮಸಾಲಿ ಸಮುದಾಯದ 2A ಮೀಸಲಾತಿಗಾಗಿ ನಡೆದ ಹೋರಾಟದಲ್ಲಿ ಹೋರಾಟಗಾರರಲ್ಲಿ ಕಳೆದ ವರ್ಷ ನಡೆದ ಪೊಲೀಸರಿಂದ ಕಾನೂನು ಬಾಹಿರವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಹೈಕೋರ್ಟ್ಗೆ ದೂರು ಕೊಟ್ಟಿದ್ದ ಹಿನ್ನೆಲೆ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವಿಚಾರಣೆ ಆರಂಭವಾಗಿದ್ದು, ಇಂದು ಆಗಮಿಸಿದ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ಆದ ಅಡವೇಶ್ ಇಟಗಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ. ಇವತ್ತು ಸುವರ್ಣಸೌಧಕ್ಕೆ ಬಂದು ಭೇಟಿ ಕೊಡ್ತಾರೆ. ಸ್ವಾಮೀಜಿ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಅಧಿವೇಶನದಲ್ಲಿ ಲಾಠಿ ಚಾರ್ಜ್ ಆಗಿದ್ದಕ್ಕೆ ನಮ್ಮ ವಿರುದ್ಧ ಅನಧಿಕೃತವಾಗಿ ವಿಶೇಷವಾಗಿ ಇದಾಗಿದೆ ಅಂತ ಹೇಳ್ಬಿಟ್ಟು ತಾವು ಮನೆ ತನಿಖೆ ಆಗ್ರಹ ಮಾಡಿದ್ರಿ. ಈ ದೇಶದಲ್ಲಿ ಹೋರಾಟ ಮಾಡುವಂಥದ್ದು ಅದು ಇತಿಹಾಸ ಕಾಲದಿಂದ ಸತ್ಯಕ್ಕೋಸ್ಕರವಾಗಿ ದಾರ್ಶನಿಕರು ಮಾತ್ರ ಹೋರಾಟ ಮಾಡ್ತಾ ಬಂದರು. ಅದೇ ರೀತಿಯಾಗಿ ಕಳೆದ 5 ವರ್ಷಗಳಿಂದ ಲಿಂಗಾಯತ ಪಂಚಮಸಾಲಿಗಳು ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಹುಡುಗರು ಉದ್ಯೋಗಕ್ಕೋಸ್ಕರವಾಗಿ ಮೀಸಲಾತಿ ಬೇಕು ಅಂತೇಳಿ ಪ್ರಾಮಾಣಿಕ ಹೋರಾಟ ಮಾಡ್ತಾ ಬಂದಿದೆ. ಕಳೆದ ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧದ ಮುಂದೆ ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ನಾವೆಲ್ಲರೂ ಸಮಾವೇಶ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಹೋರಾಟಗಾರರ ಒಂದು ಬಯಕೆ ಏನಿತ್ತಂದರೆ, ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಮನವಿ ಪತ್ರ ಸ್ವೀಕಾರ ಮಾಡ್ಬೇಕಂತೇಳಿ. ಅವ್ರು ಬರಲಿಲ್ಲ. ಅವ್ರ ಪರವಾಗಿ ಮಂತ್ರಿಗಳು ಬಂದರು. ಅವರು ಬಂದು ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ನಾವೆಲ್ಲರೂ ಮುಖ್ಯಮಂತ್ರಿಗಳು ಬಳಿ ಇದ್ದಲ್ಲೇ ಹೋಗೋಣ ಅಂತೇಳಿ ನಡ್ಕೊಳ್ತಾ ನಾವು ಬರ್ತಾಯಿದ್ವಿ. ಕೊಂಡಸ್ಕೊಪ್ಪ ಗ್ರಾಮದ ಬಳಿ ಹೈವೇ ರೋಡ್ ಹತ್ರ ಕಾಸಿಗೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರು ಬಿನ್ ಡ್ರೆಸ್ ಮೇಲೆ ನಮ್ಮ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಲಾಠಿ ಚಾರ್ಜ್ ಮಾಡಿಸಿದ್ರು. ಭಾಳ ಲಕ್ಷಾಂತರ ಜನರ ಕಣ್ಣೀರು, ಸಾವಿರಾರು ಜನರ ಕೈಕಾಲು ಮುರಿಯಿತು. 100 ಜನರಿಗೆ ಎದೆ ಮತ್ತು ಹೃದಯಕ್ಕೆ ಆಘಾತ ಆಯಿತು. ಇಂಥ ದೊಡ್ಡ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ ಬಹುತೇಕ ಹೋರಾಟಗಾರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡುವಂಥ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿದ್ದಿಲ್ಲ. ಇವತ್ತು ಸರ್ಕಾರದ ಕುಮ್ಮಕ್ಕಿನಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಿನ್ ಡ್ರೆಸ್ ಮೇಲೆ ಹಲ್ಲೆ ಮಾಡಿದ್ದನ್ನು ಪ್ರಶ್ನಿಸಿ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಶಾಸಕರು ಮತ್ತು ವಿರೋಧ ಪಕ್ಷದ ಎಲ್ಲ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಿದರು. ಅದು ಮಾಡಿದ್ದು ಖಂಡನೆ. ಕೂಡಲೇ ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ CM ಕ್ಷಮಾಪಣೆ ಕೇಳಿಲ್ಲ. ನಾವು ಸತ್ಯಾಗ್ರಹ ಮಾಡಿದ್ವಿ. 1 ವಾರ ಸತ್ಯಾಗ್ರಹ ಕುಂತು ಯಾವುದೇ ಮುಖ್ಯಮಂತ್ರಿಗಳು ನಮಗೆ ಕ್ಷಮಾಪಣೆ ಕೇಳಿಲ್ಲ, ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿಲ್ಲ. ಇದಕ್ಕೆ ನ್ಯಾಯಾಂಗದ ಮೊರೆ ಹೋದ್ವಿ ಹೈಕೋರ್ಟಿಗೆ. ಹೈಕೋರ್ಟಲ್ಲಿ ನಮ್ಮ ಪರವಾಗಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡ್ತು. ಆ ಒಂದು ಅರ್ಜಿ ಪುರಸ್ಕಾರ ಮಾಡೋ ಆದೇಶ ಮಾಡಿದ್ರು. ಮತ್ತು ಸರ್ಕಾರ ಡಬಲ್ ಬೆಂಚಿಗೆ ಅದನ್ನು ವಜಾ ಮಾಡಬೇಕಂತ ಹೋದರು. ಆ ಡಬಲ್ ಬೆಂಚಲ್ಲಿ ನಮ್ಮ ಪರವಾಗಿ ಆದೇಶ ಬಂತು. ಆ ಹಿನ್ನೆಲೆ ನ್ಯಾಯಾಂಗ ತನಿಖೆಗೆ ಹೈಕೋರ್ಟ್ ಆದೇಶ ಮಾಡ್ತು. ಸರ್ಕಾರ ಒಬ್ಬ ರಿಟೈರ್ಡ್ ಜಡ್ಜ್ ಮುಖಾಂತರವಾಗಿ ನ್ಯಾಯಾಂಗ ತನಿಖೆ ಶುರು ಮಾಡಿದ್ದಾರೆ. ನಮ್ಮ ಸಮುದಾಯದ ಎಲ್ಲ ನಮ್ಮ ವಕೀಲರು, ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಹಿರಿಯ ವಕೀಲರು, ನಮ್ಮ ಸಮುದಾಯದ ಮಹಾಸಭಾದ ಪದಾಧಿಕಾರಿಗಳು ಮತ್ತು ರೈತ ಘಟಕದ ಪದಾಧಿಕಾರಿಗಳು, ಯುವಕರೆಲ್ಲ ಕೂಡಿ ಸಾಕ್ಷಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ನಮಗೆ ವಿಶ್ವಾಸ ಐತಿ ನ್ಯಾಯಾಲಯದ ಮೇಲೆ. ನಮ್ಮ ಅಮಾಯಕರ ಮೇಲೆ ಏನು ಹೊಡೆದಾರಲ್ಲ ಅವ್ರನ್ನ ಕೂಡಲೇ ಅಧಿಕಾರದಿಂದ ಅಮಾನತುಗೊಳಿಸಬೇಕು, ಸಸ್ಪೆಂಡ್ ಮಾಡಬೇಕು. ನಮ್ಮ ಏನೋ ಹೋರಾಟಗಾರರಿಗೆ ಸಿಗಬೇಕಾದ ನ್ಯಾಯ ಸಿಗಬೇಕೆನ್ನುವಂಥ ಹಿನ್ನೆಲೆಯೊಳಗೆ ನ್ಯಾಯಾಲಯದ ತನಿಖೆ ನಮ್ಮ ಪರವಾಗಿ ಬರುತ್ತೆ ಅಂತ ನಂಬಿಕೆ ನಮ್ಮದಾಗಿದೆ ಅನ್ನುವಂಥ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿನೇ ಇವತ್ತು, ನಿನ್ನೆ ಮತ್ತು ಇವತ್ತು ಅನೇಕ ಯಾರ್ಯಾರು ನೋಟಿಸ್ ಬಂದಿದೆ, ನೋಟಿಸ್ ಬಂದಿರತಕ್ಕಂಥ ಎಲ್ಲ ವಕೀಲರು, ಎಲ್ಲ ರೈತರು ನಾವೆಲ್ಲ ಖುದ್ದಾಗಿ ಭೇಟಿ ಕೊಟ್ಟು ಇವತ್ತು ಸಾಕ್ಷಿ ಹೇಳಿಕೆಯನ್ನು ಸಲ್ಲಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಸ್ವಾಮೀಜಿ, ವಿಶೇಷವಾಗಿ ಪಂಚಮಸಾಲಿ ಒಂದು ರೀತಿ 2A ಮೀಸಲಾತಿಗೆ ಸಾಕಷ್ಟು ಇದು ಮಾಡಿದ್ದೀರಾ. ಇಂಥ ಸಂದರ್ಭದಲ್ಲಿ ಯಾಕೆ ಸ್ವಾಮೀಜಿ ಕಳೆದ ಬಾರಿ ಒಂದು ಹೋರಾಟದಿಂದಲೇ ತಮ್ಮ ಹೋರಾಟನೂ ಸಹ ಈ ಸರ್ಕಾರ ಬರಲಿಕ್ಕೆ ಒಂದು ರೀತಿ ಕಾರಣ ಆಯಿತು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅಧಿಕಾರ ಬಂದಿದ ತಕ್ಷಣ ಸಾಕಷ್ಟು ಜನಪ್ರತಿನಿಧಿಗಳು ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ತಾವು ಕ್ಲಿಷ್ಟಕರ ಪರಿಸ್ಥಿತಿ ಇದೆ ಸರ್. ಭಕ್ತಾದಿಗಳೆಲ್ಲ ನಿಮ್ಮ ಚೆನ್ನಾಗಿದ್ದಾರೆ. ಜನಪ್ರತಿನಿಧಿಗಳು ಯಾಕೆ ಸ್ವಾಮೀಜಿ ಕೆಲವರು ಅಧಿಕಾರದಲ್ಲಿರ್ತಕ್ಕಂಥವ್ರು ಯಾಕೆ ಪ್ರಬಲವಾಗಿ ನಿಂತ್ಕೊತಾ ಇಲ್ಲ? ನೋಡಿ, ಅಧಿಕಾರಕ್ಕೆ ಮೇಲೆ ಮನುಷ್ಯ ಕೆಲವು ಸಂದರ್ಭದಲ್ಲಿ ಆಸೆ, ಅಧಿಕಾರದ ಆಸೆ, ಹಣದ ಆಸೆಗೆ ಬದಲಾವಣೆ ಆಗೋದು ಮೊದಲಿಂದನೂ ಬರುವಂಥದ್ದು ಒಂದು ಸಂಪ್ರದಾಯ. ನಮ್ಮ ಸಂಸ್ಥಾನದಲ್ಲಿ ಸಹ ಅಧಿಕಾರಾತಿಗೋಸ್ಕರವಾಗಿ ಅನೇಕ ಮಂತ್ರಿಗಳು ಬದಲಾವಣೆ ಆದರು. ಸ್ವತಂತ್ರ ಹೋರಾಟದಲ್ಲಿ ಅಧಿಕಾರ ಆಸೆಗೋಸ್ಕರ ಅನೇಕ ಚಳವಳಿಗಾರರು ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರು. ಹಂಗೆ ಸ್ವತಂತ್ರ ಬಂದ ಮೇಲೆ ನಡೆದಂಥ ಅನೇಕ ಹೋರಾಟಗಾರರು ಅಧಿಕಾರ ಮತ್ತು ಬೇರೆ ಬೇರೆ ಆಸೆಗೋಸ್ಕರವಾಗಿ ಮನಸ್ಸು ಬದಲಾವಣೆ ಮಾಡ್ತಾರೆ. ಅದು ಮನುಷ್ಯನ ದೌರ್ಬಲ್ಯದ ಗುಣ. ಆದರೆ ನಾವೇನಿದೆ ಪ್ರಾಮಾಣಿಕ ಹೋರಾಟಗಾರರು, ಜನಸಾಮಾನ್ಯರು ನಮ್ಮ ಜೊತೆ ಏನಾದರೆ, ನಾವು ಮಾತ್ರ ಎಷ್ಟೇ ನಮಗೆ ಕಷ್ಟ ಬರಲಿ, ಎಷ್ಟೇ ತೊಂದರೆ ಬರಲಿ, ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ನಾವು ಇಟ್ಟಂತಹ ಆ ಒಂದು ಸಂಕಲ್ಪ, ಮುಟ್ಟುವಂಥ ಗುರಿಯನ್ನು ಮುಟ್ಟಲೇಬೇಕು ಅಂತ ಪ್ರಾಮಾಣಿಕ ಹೋರಾಟ ಮಾಡ್ತೀವಿ. ಜನಪ್ರತಿನಿಧಿಗಳು ನಮ್ಮ ಜೊತೆ ಇರ್ಬೋದು,
ನಾಳೆ ಅವರ ಪಕ್ಷಗಳು ಬಂದಾಗ ಪಕ್ಷದ ಮಾತನ್ನು ಕೇಳಿ ನಮ್ಮ ಹೋರಾಟ ಬರದೇ ಇರ್ಬೋದು, ಅಥವಾ ಹೋರಾಟಕ್ಕೆ ಕೆಡಿಸೋ ಪ್ರಯತ್ನ ಮಾಡ್ಬೋದು. ಏನು ಬೇಕಾದ್ ಮಾಡಲಿ, ಅದಕ್ಕೆ ಅವ್ರಿಗೆ ಜನಪ್ರತಿನಿಧಿಗಳಂತ ಕರೀತಾರೆ. ಅದು ಎಲ್ಲ ಜನಪ್ರತಿನಿಧಿಗಳು ಹಂಗಲ್ಲ. ನಮ್ಮ ಪುಣ್ಯ, ನಮ್ಮ ಸಮಾಜ ಪುಣ್ಯವಂತೆ ಅಲ್ಲೊಬ್ಬರಲ್ಲೊಬ್ಬ ಮುತ್ತುಗಳು ಅದಾವೆ. 100ಕ್ಕೆ 100 ಎಷ್ಟು ಎಲ್ಲರ ಮೋಸ ಮಾಡ್ರಿ ಅಂತ ಹೇಳಕ್ಕಲ್ಲ. ಅಲ್ಲೊಂದೆಲ್ಲ ಮುತ್ತು ರತ್ನಗಳು ಅದಾವೆ. ಅವ್ರು ಪ್ರಾಮಾಣಿಕ ಹೋರಾಟ ಸ್ಪಂದನೆ ಮಾಡಕತ್ತಾರೆ. ಹಾಗಾಗಿ ನಾವು ಜನಪ್ರತಿನಿಧಿಗಳ ಮೇಲೆ ಪೂರ್ಣ ಅವಲಂಬಿತರಾಗಿಲ್ಲ. ಜನಸಾಮಾನ್ಯರ ಮೇಲೆ, ದನ ಕಾಯರು, ಕೂಲಿಕಾರರು, ಕೃಷಿ ಕಾರ್ಮಿಕರು, ರೈತರು, ಇಂಥ ಹೋರಾಟಗಾರನ ಹಿಡ್ಕೊಂಡು ಹೋರಾಟ ಮಾಡಕತ್ತೀವಿ. ಖಂಡಿತವಾಗಿ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ. ಈಗಾಗಲೇ ನಮ್ಮ ಮಾದಿಗ ಒಳ ಮೀಸಲಾತಿ ಹೋರಾಟ 34 ವರ್ಷದ ನಂತರದಲ್ಲಿ ನ್ಯಾಯ ಸಿಕ್ತು ಅವರಿಗೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜದ ಹೋರಾಟಕ್ಕೆ 10 ವರ್ಷದ ನ್ಯಾಯ ಸಿಕ್ತು. ಹಂಗೆ ನಮಗೆ ವಿಶ್ವಾಸ ಐತೆ 5 ವರ್ಷದ ಹೋರಾಟ. ಈ ಹೋರಾಟಕ್ಕೆ ಇವತ್ತು ನ್ಯಾಯ ಸಿಗುತ್ತೆ. ಹೋರಾಟ ಸಿಗೋವರೆಗೂ ನಿರಂತರ ಚಳವಳಿ ಮಾಡ್ತೀವಿ. ಹಾಗಾಗಿ ಡಿಸೆಂಬರ್ 10ನೇ ತಾರೀಕಿಗೆ ನಮಗೆ ಅಲ್ಲೇ ಮಾರಣಂತಿಗೆ ಹಲ್ಲೆ ಮಾಡಿದರು. ಆ ದಿನವನ್ನು ನಾವೆಲ್ಲ ಪಂಚಮಸಾಲಿ ಕೂಡಿ ಅದೊಂದು ಲಿಂಗಾಯತ ಮೀಸಲಾತಿ ದೌರ್ಜನ್ಯ ದಿನ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ದಿನ ನಮಗೆ ನೋವಾಗಿದೆ. ಅಂಥ ದಿನಗಳು ಯಾರಿಗೂ ಬರಬಾರ್ದು. ಯಾವುದೇ ಸಮುದಾಯದವರು ನ್ಯಾಯ ಕೇಳೋ ಸಂದರ್ಭದಲ್ಲಿ ನಮ್ಮ ಅಮಾಯಕ ಪೊಲೀಸರನ್ನು ಬಳಕೆ ಮಾಡಿಕೊಂಡು ಸರ್ಕಾರ ಈ ರೀತಿಯಾಗಿ ದ್ವೇಷದಿಂದ ಹೊಡೆಸೋ ಪ್ರಯತ್ನ ಯಾರೂ ಮಾಡಬಾರ್ದು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಅಧಿಕಾರ ಇದೆ. ನಾವು ಶಾಂತಿಯುತ ಹೋರಾಟ ಮಾಡೀವಿ. ಹಿಂದೆ ಜಗದೀಶ್ ಶೆಟ್ಟರ್ ಸೇಮ್ ಇದೆ 2012 ಇದೇ ವಿಧಾನಸಭೆ ಮುತ್ತಿ ಹಾಕಿದಾಗ ಉಮೇಶ್ ಕತ್ತಿ ಉಸ್ತುವಾರಿ ಇದ್ದರು. ನಮ್ಮೇಲೆ ಯಾವುದೇ ರೀತಿ ಕೇಸ್ ಹಾಕಲಿಲ್ಲ, ನಮ್ಮ ಹತ್ಯೆಕ್ಕಿಲ್ಲ. ಹಿಂದೆ ಯಡಿಯೂರಪ್ಪನವ್ರು ಸೇಮ್ ಇದ್ದಾಗ ಇದೇ ಸುವರ್ಣ ವಿಧಾನಸಭೆ ಮುಂದೆ ಸತ್ಯಾಗ್ರಹ ಮಾಡಿದ್ರು. ಬೆಂಗಳೂರು 10 ಲಕ್ಷ ಮಂದಿ ಹೋರಾಟ ಮಾಡಿದ್ರು, ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಲಿಲ್ಲ. ಇದೇ ಬೊಮ್ಮಾಯಿ ಸರ್ಕಾರ ಇದ್ದಾಗ 20 ಲಕ್ಷ ಮಂದಿ ಕೂಡಿ ಹೋರಾಟ ಮಾಡಿದ್ರು, ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಲಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಂಬಿಕೆ ಇತ್ತು, ಯಾಕಂದ್ರೆ ಅವರು ಸಾಮಾಜಿಕ ನ್ಯಾಯ ಅಂತ ಭಾಷಣ ಮಾಡ್ತಿದ್ರು. ಗೊತ್ತಾಗ ನಮಗೆ ಸ್ಪಂದನೆ ಮಾಡ್ತಾರಂತ ನಾವು ಏನು ಕೇಳಿದ್ವಿ, ನೀವು ಬಂದು ಮನವಿ ಪತ್ರ ಸ್ವೀಕಾರ ಮಾಡಿ, ಇಲ್ಲ ನಾವೇ ಬರ್ತೀವಿ ಅಂತಂದ್ವಿ. ಬಂದ ನಂತರ ಈ ರೀತಿ ಮಾಡಿದ್ದು ನಮಗೆಲ್ಲ ಭಾಳ ನೋವಾಗಿದೆ. ಆ ನೋವಿಗೆ ಒಂದು ಬೆಲೆ ಸಿಗಬೇಕು ಅನ್ನೋದಾದರೆ ನ್ಯಾಯಾಲಯದ ಮೊರೆ ಹೋಗಿದ್ವಿ. ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಎತ್ತಿಡಿದೆ. ಇದಕ್ಕಾಗಿ ನ್ಯಾಯಾಂಗ ತನಿಖೆ ಆಗಿದೆ. ನ್ಯಾಯಾಂಗ ತನಿಖೆ ಏನು ವರದಿ ಬರ್ತು ಬರಲಿ, ಏನು ನಮ್ಮ ಹೋರಾಟಗಾರರ ತಪ್ಪು ಅಥವಾ ಪೊಲೀಸರ ತಪ್ಪು, ಸತ್ಯ ಗೊತ್ತಲ್ಲ ಸಮಾಜಕ್ಕೆ. ಆ ಸತ್ಯಕ್ಕೋಸ್ಕರವಾಗಿಯೇ ಇವತ್ತು ಕೋರ್ಟ್ ಮೊರೆ ಹೋಗಿದ್ವಿ. 4ನೇ ಪೀಠ ಆಗಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ತಮ್ಮ ಭಕ್ತಾದಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೇಗಿದ್ದೀರಾ ಸ್ವಾಮೀಜಿ? ವಿಶೇಷವಾಗಿ ಯಾವ ರೀತಿ ತಮ್ಮ ಎಲ್ಲರಿಗೂ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಇಂಥ ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳೆಲ್ಲ ಧೃತಿ? ಇಲ್ಲ, ನೀವು ಮಾಧ್ಯಮದ ತಪ್ಪು ತಿಳ್ಕೊಂಡಿದ್ರಿ. ನಮ್ಮಲ್ಲಿ 1ನೇ ಪೀಠ 2ನೇ ಪೀಠ ಅಂತ ಹೇಳಿಲ್ಲ. ಒಂದೇ ಒಂದು ಪೀಠ, ಅದು ಪ್ರಥಮ ಪೀಠ ಕೂಡಲ ಪಂಚಮಸಾಲಿ ಪೀಠ. 2008 ನಮ್ಮ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪೀಠ. ಆ ಪೀಠ ಸ್ವತಂತ್ರವಾಗೈತಿ. ಆ ಪೀಠಕ್ಕೆ ಸದ್ಯದಲ್ಲಿಯೇ ಆ ಕೂಡಲ ಸಂಘದಲ್ಲಿ ಮೂಲ ಪೀಠಕ್ಕೆ ಸ್ಥಳ ನಿಗದಿ ಮಾಡ್ತೀವಿ. ಅದಾದ ನಂತರ ಧಾರವಾಡ ಮತ್ತು ಬೆಳಗಾವಿ ಚೆನ್ನಮ್ಮನ ಕಿತ್ತೂರಲ್ಲಿ ಶಾಖಾಪೀಠ ಮಾಡ್ತೀವಿ. ಮತ್ತು ಯಾವ ಭಕ್ತರು ಯಾವ ಹಳ್ಳಿಯಲ್ಲಿ ಶಾಖಾಪೀಠ ಮಾಡ್ತೀವಿ ಅಲ್ಲಿ ಶಾಖಾ ಮಠ ಮಾಡ್ತೀವಿ. ಹಾಗಾಗಿ ಇದು 1ನೇ ಪೀಠ 2ನೇ ಪೀಠ 3ನೇ ಪೀಠ 4ನೇ ಪೀಠ ಅನ್ನೋಂಥದ್ದು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದು ಒಂದೇ ಪೀಠ ಐತಿ. ಒಂದೇ ಪೀಠ ಅದು ಕೂಡಲ ಸಂಘದಲ್ಲಿ 2008 ಸ್ಥಾಪನೆ ಆಗೈತಿ. ಆ ಪೀಠವನ್ನು ಕೆಲವರು ಟ್ರಸ್ಟ್ ಅನ್ನುವಂಥ ಹೆಸರಿನ ಮೂಲಕವಾಗಿ ಕಪಿಮುಷ್ಟಿ ಹಿಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ರು. ಇವತ್ತು ನಾಳೆ ಸರಿ ಆಗ್ತಾರೆ ಅಂದ್ಕೊಂಡಿದ್ವಿ. ಅವರಿಗೆ ನಮಗೆ ಎಲ್ಲೇ ಒಂದು ಕಡೆ ಅವ್ರ ಮನಸ್ಸು ಸರಿ ಅವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವರು ನಮ್ಮವರೇ, ಅವ್ರ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಕೂತ್ಕೊಂಡು ಕೂಡಲ ಸಂಘದಲ್ಲಿರ್ತಕ್ಕಂಥ ಪ್ರಥಮ ಪಂಚಮಸಾಲಿ ಪೀಠಕ್ಕೆ ಆದಷ್ಟು ಬೇಗದಲ್ಲಿ ಒಂದು ಸ್ಥಳ ನಿಗದಿ ಮಾಡಿಕೊಂಡು ಅಲ್ಲಿ ಮೂಲ ಪೀಠವನ್ನು ಅಲ್ಲೇ ಉಳಿಸ್ಕೊಂಡು ಶಾಖಾ ಪೀಠಗಳನ್ನು ರಾಜ್ಯದ ಯಾವ ಗ್ರಾಮದ ಜನ ಯಾವ ಒಳ್ಳೆ ಜನ ಮಾಡ್ತಾರೋ ಅಲ್ಲಿ ಗೂಡಿಸ್ಲಾಕೊಂಡು ಶಾಖಾ ಮಠ ಮಾಡ್ತಾರೆ. ಅಧಿವೇಶನ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಈ ಬಾರಿ ಯಾವ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ಹೋರಾಟ ರೂಪಿಸ್ತಾ ಇದೆ ಈ ಒಂದು ಅದು ಸಂಬಂಧಪಟ್ಟಕ್ಕೆ ನಮ್ಮ ಹಿರಿಯರು ಬಸವ ಪಾಟೀಲ್ ಯತ್ನಾಳ್ ಅವರು, ಸಿ ಪಾಟೀಲ್ ಅವರು, ಅರವಿಂದ್ ಬೆಲ್ಲದವರು, ಶಿವಶಂಕರ್ ಅವರು ಮೊನ್ನೆ ಬಂದಿದ್ದರು ಕೂಡಲ ಸಂಘಕ್ಕೆ. ಬಂದು ಮಾತುಕತೆ ಮಾಡಿ ಬಾಗಲಕೋಟೆಯಲ್ಲಿ ಒಂದು ಸಭೆ ಕರಿತೀವಿ ಅಂತ ಹೇಳಿದ್ರೆ ಆ ಸಭೆ ಕರೆದು ಮೂಲ ಪೀಠ ಕೂಡಲ ಸಂಘ ಏನಿದೆ ಆ ಪೀಠವನ್ನು ಹೆಂಗೆ ಬೆಳೆಸಬೇಕು ಮತ್ತು ಮೀಸಲಾತಿ ಚಳವಳಿಯನ್ನು ಹೆಂಗೆ ಮುಂದುವರಿಸಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ದಿನಾಂಕನ ಆದಷ್ಟು ಬೇಗ ನಿಮಗೆಲ್ಲ ಮಾಹಿತಿ ಕೊಡ್ತೀವಿ. ಒಟ್ಟಾರೆ ಎಲ್ಲ ಜನಸಾಮಾನ್ಯ ಒಂದು ರೀತಿ ಪಂಚಮಸಾಲಿ ಹೋರಾಟಗಾರರಿಗೆ ನೀವು ನೇತೃತ್ವ ವಹಿಸಿದ್ರೆ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಅವರು ನಾನೆಲ್ಲ ಹೇಳುವಂಥ ಮಾತನ್ನು ಮಾಧ್ಯಮದಲ್ಲಿ ಬರುವಂಥ ಹೇಳಿಕೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಬರುವಂಥ ಹೇಳಿಕೆಗಳಾಗಿರ್ಬೋದು, ನಮ್ಮ ನಾಯಕರು ನನಗೆ ಬೈಯುವಂಥದ್ದಾಗಿರ್ಬೋದು, ಅವ್ರು ಏನೇ ಬೈಲಿ ನನಗೆ ಏನೇ ತೊಂದರೆ ಕೊಡಲಿ, ನೀವು ಯಾವ ಕಾರಣಕ್ಕೂ ಮನಸ್ಸಿಗೆ ನೋವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಎಲ್ಲವನ್ನು ಸಸ್ಯಶಕ್ತಿ ದೇವರು ನನಗೆ ಕೊಟ್ಟಿದ್ದೇನೆ. ಹೆಂಗೆ ವಿಷವನ್ನು ಉಂಡಂಥ ವ್ಯಕ್ತಿ ನಂಜುಂಡನಾಗ್ತಾನೋ ನಾನು ಇಂಥ 100 ಟೀಕೆ 100 ಟಿಪ್ಪಣಿಗಳು 100 ಏನೇ ಬರಲಿ ಸಹ ಅದನ್ನು ಸಹಿಸ್ಕೊಳ್ಳೋಕೆ ದೇವರನ್ನು ಕೊಟ್ಟೇನೆ. ನಮ್ಮ ಗುರುಗಳಿಗೆ ಅನ್ಯಾಯ ಆಗೈತೆ ಅಂತ ನೀವು ನೊಂದ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ನೊಂದ್ಕೊಂಡು ನಮಗೆ ನೊಂದ್ಕೊಂಡು ಹಾಕೊಂಡು ಯಾಕೆ ನೊಂದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಹೋರಾಟದಿಂದ ಬರೋ ಸಹಜ, ಅಡೆತಡೆಗಳು ಬರೋದು ಸಹಜ. ಸತ್ಯ ಆಗಲ್ಲ ಸತ್ಯನೇ. ಆ ಮೂಲಕ ನ್ಯಾಯವನ್ನು ಪಡಿತೀವಿ. ಈ ಸರ್ಕಾರ ಕೊಡಲಿಲ್ಲಪ್ಪ ಅಂದರೆ ಮುಂದೆ ಇದ್ದೇವ್ರು ಯಾರು ಒಳ್ಳೆ ಮುಖ್ಯಮಂತ್ರಿ ಕೊಡ್ತಾರೋ ಅವ್ರ ಮುಖಾಂತರ ಅದು ನ್ಯಾಯ ಪಡಿತೀವಿ. ಅದಕ್ಕೆ ಹೇಳ್ಬಿಟ್ಟೇವಿ, ಮುಖ್ಯಮಂತ್ರಿಗಳು ನಮಗೆ ಹೊಡೆದಾರೆ,
ಅಧಿವೇಶನ ಕೊಡೋಕ್ಕಾಗಲ್ಲ ಅಂದಮೇಲೆ ಮತ್ತೆ ಅವ್ರ ಬಳಿಗೆ ಹೋಗಿ ಈ ಸತಿ ಕೊಡ್ರಿ ಅಂತ ನಾವು ಕೇಳಕ್ಕೆ ಹೋಗಲ್ಲ. ನಮ್ಮ ಪ್ರಾಮಾಣಿಕ ಹೋರಾಟವನ್ನು ನೋಡಿ ಅವರಾಗೆ ನಮ್ಗೆ ಕರೀಲಿ, ಕರೆದು ಇಲ್ಲ ಸ್ವಾಮೀಜಿ ನಾವು ನಿಮ್ಮ ಹೋರಾಟಕ್ಕೆ ನಾವು ಎಲ್ಲೇ ಒಂದು ಕಡೆ ನ್ಯಾಯ ಕೊಡಬೇಕಾಗಿತ್ತು, ನೀವು ಬನ್ನಿ ನಾನು ನಿಮಗೆ 2M ಕೊಡ್ತೇನೆ ಅಂತ ಸ್ವತಃ ಮುಖ್ಯಮಂತ್ರಿ ಬಂದು ನಮಗೆ ಕರೆದು ಹೇಳಿ ಅವ್ರ ಮನಸ್ಸು ಪರಿವರ್ತನೆಗೊಳ್ಳಿ. ಅವರಾಗೆ ಕರೆದು ಹೇಳೋವರೆಗೂ ನಾವು ಯಾವ ಕಾರಣಕ್ಕೂ ಅವ್ರ ಹತ್ರ ಹೋಗಿ ಮಂಡಿಯೂರು ಕೇಳೋಕ್ಕಾಗಲ್ಲ. ಹಳ್ಳಿಗೆ ನಾವು ಹೋರಾಟವನ್ನು ಕೊಂಡೊಯ್ತೇವೆ. ಈಗಾಗಲೇ ರಾಯಬಾಗ್ ತಾಲೂಕಿಂದ 8ನೇ ಹಂತದ ಹೋರಾಟವನ್ನು ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನೋ ಹೆಸರಲ್ಲಿ ಶುರು ಮಾಡಲಾಗಿದೆ. ಅದು ಎಲ್ಲ ಕಡೆ ಮಾಡ್ತೀವಿ. 3 ವರ್ಷಗಳ ಕಾಲ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಹೋರಾಟ ಮಾಡಿ ಜನರ ಜೊತೆ ಚರ್ಚೆ ಮಾಡ್ಕೊಂಡು ಜನ ಯಾವ ರೀತಿಯಾಗಿ ನ್ಯಾಯ ಕೇಳಬೇಕು ಅನ್ನೋದನ್ನು ಕೇಳಿ ಅದು ತೀರ್ಮಾನ ಮಾಡ್ತೀವಿ. ಸರ್, ಇವತ್ತು ನಮ್ಮದು ಸ್ಟೇಟ್ಮೆಂಟ್ ಇತ್ತು. ಯಾವ ಉದ್ದೇಶವರ್ಕ ಅಂತಂದ್ರೆ ಮೊನ್ನೆ ಲಾಠಿ ಚಾರ್ಜ್ ಆಗೋಸ್ಕರ ಇವತ್ತು ನಾವು ಎಲ್ಲ ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿವಿ. ಅವತ್ತು ಏನಾಯ್ತಂತಂದ್ರೆ ನಾವು ಶಾಂತಯುತವಾಗಿ ನಾವು ನಮ್ಮ ಪ್ರೊಸೆಷನ್ ಮಾಡತ್ತಿದ್ದೀವಿ. ಅವಾಗ ಏನಂತಂದ್ರೆ ಯಾರೂ ಜನಪ್ರತಿನಿಧಿಗಳಾಗಲಿ ಯಾರೂ ನಮಗೆ ಸ್ಪಂದನೆ ಕೊಡಲಿಲ್ಲ. ಬರೋದು ಭೇಟಿಯಾಗಿ ಹೋದರು. ಆ ಪ್ರಕಾರ ಏನು ಮಾಡಿದ್ವಿ, ನಾವು ಶಾಂತಿಯುತವಾಗಿ ನಾವೇನೈತಿ ಇಲ್ಲೇ ಮುಖ್ಯಮಂತ್ರಿ ಅವರಿಗೆ ಮನವಿ ಕೊಡೋಣ ಅಂತೇಳಿ ಬಂದೀವಿ. ನಾವು ಬಂದ್ರೆ ಏನಂತ ಗೊತ್ತಾನ, ಅವಾಗ ರೋಡಿಗೆ ಬಂದ ಕೂಡಲೇ ಏನಂತ ಗೊತ್ತಾನ, ಪೊಲೀಸ್ ಸಾಮಾನ್ಯ ಪೊಲೀಸರಲ್ಲ, ಪೊಲೀಸ್ ಕೆಲವೊಂದು ಅಧಿಕಾರಿಗಳು ಏನಂತ ಗೊತ್ತಾನ, ನಮ್ಮನ್ನು ಆ ಕಡೆಷ್ಟು ನುಗ್ಗಿಸಿದಂಗೆ ಮಾಡಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಎಲ್ಲರ ಮೇಲೆ. ಯಾಕಂದ್ರೆ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ನಮ್ಮ ಸ್ವಾಮೀಜಿಯವ್ರಿಗೆ ಏನಾದರೂ ಆಗಬಾರ್ದು ಅಂತೇಳಿ ನಾವು ಚೈನ್ ಮಾಡಿ ಇದನ್ನು ನಿಂತೀವಿ. ನಮಗೂ ಲಾಠಿ ಚಾರ್ಜ್ ಆಯಿತು. ನಾವೇನಂತ ಅದನ್ನು ಪ್ರೂಫ್ ಏನಂತ ಗೊತ್ತಾನ, ನಾವು ಈಗಾಗಲೇ ಜಡ್ಜ್ ಅವ್ರ ಮುಂದೆ ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಹಿಂದೆ ಭಾಳಷ್ಟು ಹೋರಾಟಗಳು ಮಾಡಿದ್ವಿ ಎಲ್ಲ ಸರ್ಕಾರ ಇದ್ದಾಗ. ಈ ಥರ ಒಂದು ಲಾಠಿ ಚಾರ್ಜ್ ಆಗಲಿ ಇಂಥ ಒಂದು ದುಷ್ಕೃತ್ಯವನ್ನು ಯಾವ ಸರ್ಕಾರ ಮಾಡಿರ್ಕಿಲ್ಲ. ಇದು ಮಾಡಬಾರ್ದಾಗಿತ್ತು, ಮಾಡ್ಯಾರು. ಇದು ಖಂಡನೀಯ. ಇದಕ್ಕೇನೈತಿ ಗೊತ್ತಾನ, ಮುಂದಿನ ದಿನಮಾನದಲ್ಲಿ ನಾವೊಂದು ತಕ್ಕ ಉತ್ತರವನ್ನು ಕೊಡ್ತೀವಿ. ಕೊಡ್ಲಿಕ್ಕೆ ಅಜ್ಜಾರ್ ನೇತೃತ್ವದೊಳಗೆ ಮುಖ್ಯಮಂತ್ರಿಗೆ ಹೋಗ್ಲಿಕ್ಕೆ ಪ್ರೊಸೆಸಿಂಗ್ ಅಂದ್ರೆ ಸಾಗರೋಪಾದಿಯಲ್ಲಿ ಜನ ಸಾಲು ಹಿಡಿದು ಹೊಂಡ್ತಿ. ಅವಾಗ ಏಕಾಏಕಿ ಹಠಾತ್ತಾಗಿ ಯಾರಿಗೆ ತಿಳಿದಂಥ ಸಂದರ್ಭದೊಳಗೆ ಪೊಲೀಸ್ ಇಲಾಖೆ ನಮ್ಮನ್ನು ನೂಕ್ಯಾಡಿದಂಗೆ ಮಾಡಿ ಏಕದಮ್ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡಿದ್ರು. ಸಿಕ್ಕಂಗ ಎಲ್ಲಿ ಬೇಕಲ್ಲಿ ದೂಡಿ ಭಾಳ ಜನದ ತಲೆ ಹೊಡಿತು, ಕೈಕಾಲು ಮುರಿದು. ನಮ್ಮ ನವಲಗುಂದ ತಾಲೂಕ್ನಾಗ ಒಂದು ಸಾಧಾರಣ 10 ಜನಕ್ಕೆ ಪೆಟ್ಟು ಬಿತ್ತು. ಇವತ್ತು ಅದು ಆಧಾರ ಐತಿ. ಈಗ ನಮ್ಮ ಕಡೆ ನಾವು ಭಾಳ ಮನಸ್ಸಿಗೆ ನೊಂದ್ಕೊಂಡಿವಿ. ನಾವು ಶಾಂತ ರೀತಿಯಾಗಿ ಮಾಡ್ತಕ್ಕಂಥ ನಮ್ಮದು ಈ ಸಮಾಜ ಹಿಂದೆ ನಡೀತಕ್ಕಂಥದ್ದು 4-5 ಸಲ ನಾವು ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ದೀವಿ. ಇದ್ರ 10 ಪಟ್ಟು ಜನ ಸೇರಿ. ಆದರೆ ಯಾರೂ ಕೂಡ ಈ ರೀತಿ ಮಾಡಿರ್ಕಿಲ್ಲ. ಅದಕ್ಕೆ ಈ ಸರ್ಕಾರ ಯಾಕೆ ಹಿಂಗೆ ಮಾಡ್ತಿ ಅಂತಕ್ಕಂಥ ವಿಚಾರ ಹಂಗೆ ಮುಂದೆ ನಡೀತಿ. ನಾವೆಲ್ಲರೂ ನಮ್ಮ ಗ್ರಾಮಗಳಿಗೆಲ್ಲ ಸೇರಿದ್ವಿ. ನಂತರ ಅದನ್ನು ನಾವು ಬಿಡಲಿಲ್ಲ. ಇದನ್ನು ಹೈಕೋರ್ಟಿಗೆ ಈ ಹೋರಾಟನ ಎಳ್ಕೊಂಡು ಬಂದ್ರು ಪೂಜ್ಯ ಸ್ವಾಮೀಜಿ ಅವ್ರ ನೇತೃತ್ವದೊಳಗೆ. ಅವಾಗ ನಾವು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಸ್ಪಂದನ ಆಗಿ ಹೈಕೋರ್ಟ್ ಒಂದು ಆದೇಶ ಮಾಡ್ತಿ, ಏಕಸದಸ್ಯ ಆಯೋಗವನ್ನು ನೇಮಕ ಮಾಡ್ತಿ. ಏಕಸದಸ್ಯ ಆಯೋಗ ನಮಗೆ ಎಲ್ಲರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡೈತಿ, ನಮಗೆ ಜಾರಿ ಮಾಡೈತಿ. ಇವತ್ತು ಬಂದು ನಾವು ಆದಂಥ ಘಟನೆಗಳನ್ನು ಇವತ್ತೆಲ್ಲರಿಗೆ ಅದನ್ನು ಮನವರಿಕೆ ಮಾಡಿದ್ದೇವೆ. ಎಚ್ ಹನುಮಂತಪ್ಪ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರವರಿಗೆ ಮುಂದೆ ಅದೇನು ತೀರ್ಮಾನ ಆಕತಿ, ನಮ್ಮ 2A ಮೀಸಲಾತಿ ಹೋರಾಟಗಾರರಿಗೆ ಜಯ ಆಕತಿ ಅನ್ನತಕ್ಕಂಥ ಮಾತನ್ನು ಇವತ್ತು ಕೈ ಎತ್ತಿ ಹೇಳ್ತೇನೆ. ಮೊನ್ನೆ ನಡೆದಂಥ ಏನು ಈ ಸರ್ಕಾರ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿತು, ನಾವು ಸಮಾಧಾನಕರವಾಗಿ ನಾವು ಮನವಿ ಕೊಡಬೇಕು. CM ಅವ್ರು ಬಂದೆಲ್ಲ ಒಂದು ಉದ್ದೇಶ ಇಟ್ಕೊಂಡು ನಾವು ಮನವಿ ಕೊಡಕ್ಕೆ ಹೊಂಟಿದ್ದು. ಆ ವೇಳೆದಾಗ ಬಂದ ಅವರನ್ನ ಬಿನ್ ರೇಸ್ ಮ್ಯಾಗ ಬ್ಯಾರಿಕೇಡ್ ಹಾಕಿ ಸುಮ್ಮನೆ ದಾಂಧಲೆ ಮಾಡುವಂಥದ್ದು ಈ ಸರ್ಕಾರನ ಮಾಡಿತು. ಉದ್ದೇಶಪೂರ್ವಕ ಮಾಡಿ ನಮ್ಮನ್ನ ಬಡದ್ರ. ಅದನ್ನ ನಾವೀಗ ಮಾನ್ಯ ನ್ಯಾಯಾಧೀಶರ ಮುಂದೆ ಇದನ್ನ ಸವಿವರವಾಗಿ ಹೇಳಿದೇವಿ. ಏನಂತ ಅವ್ರು ಏನು ತಪ್ಪು ಮಾಡ್ರು, ಹೆಂಗೆ ಬಡದ್ರ ನಮ್ಮನ್ನ. ಅವರೆಲ್ಲ ಪೂರ್ವ ತಯಾರಿ ಒಳಗೆ ಸುಮಾರು ಜನ ಪೊಲೀಸರು 20,000 ಗಂಟೆ ಜನ ಪೊಲೀಸರು ಕರೆಸ್ಯಾರ. ಅವತ್ತು ನಾವು ಅವತ್ತು ಕಡಿಮೆ ಇದ್ದು ಜನ, ನಾವಿರೋದು ಅವತ್ತು 50,000 ರಿಂದ 60,000 ಜನಸಂಖ್ಯೆ. ಅದಕ್ಕಿಂತ ಮೊದಲು ನಾವು 10 ಲಕ್ಷ ಮಂದಿ 5 ಲಕ್ಷ ಮಂದಿ ಕೂಡಿಸಿದ್ದೀವಿ. ಆದ್ರೆ ಅವತ್ತಿನ ದಿವಸ ನಾವು ಕಡಿಮೆ ಇದ್ದದ್ದು ನೋಡೋದು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ ಎಲ್ಲ ಜಿಲ್ಲೆಯಿಂದ ಪೊಲೀಸರನ್ನ ಕರೆಸಿ ನಮ್ಮ ಸಿಕ್ಕಾಪಟ್ಟಿ ಬಡದ್ರು. ನಮ್ಮ ಜನರನ್ನ, ನಮ್ಮ ರೈತರನ್ನ ಬಡದ್ರು, ನಮ್ಮ ಪ್ರಮುಖರನ್ನ ಬಡದ್ರು. ಶಾಸಕರುಗಳು ಅನ್ನೋದು ನೋಡಲಿಲ್ಲ. ಕಾಂಗ್ರೆಸ್, BJP, JDS ಎಲ್ಲ ಶಾಸಕರಿದ್ದಾರೆ ನಮ್ಮ ಜೊತೆ. ಅವ್ರನ್ನೂ ಸುಧಾ ಬಡದ್ರು. ಅವ್ರಿಗೆ ಮಾನವೀಯತೆ ಇಲ್ಲದಂಗೆ ಪೊಲೀಸರನ್ನ ಮ್ಯಾಗ ದಬ್ಬಾಳಿಕೆಯನ್ನು ಮಾಡಿದ್ರು. ಇದನ್ನು ಖಂಡನೆ ಮಾಡಿದ್ದೀವಿ. ಬರುವಂಥದ್ದು ಸಹ ಇದಕ್ಕೆ ತಕ್ಕ ಪಾಠ ಇವ್ರಿಗೆ ಅನುಭವಿಸ್ಬೇಕಾಗ್ತೈತಿ. ಮತ್ತು ಇದನ್ನು ನಾವು ಈ ನ್ಯಾಯಾಧೀಶರ ಮುಂದೆ ಮನವರಿಕೆಯನ್ನು ಮಾಡಿದ್ದೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.